ಹೊಸ ಬೆಂಕಿ ಅಪ್ಡೇಟ್ಸ್ ಬಂದಿದೆ. ಅದೇನಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದೀರಾ ಅಂತಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ, ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ ನಮ್ಮ ಟಾಪಿಕ್ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಇಂದ ಬಂದಿರುವಂತ ಅಪ್ಡೇಟ್. ಈ ಅಪ್ಡೇಟ್ ಏನಂತ ಅಂದ್ರೆ ಇದು ಇಲ್ಲಿಗಲ್ ಟ್ರಾಫಿಕಿಂಗ್ ಗುಡ್ಸ್ ಇಂದ. ಅದೇನಂತ ಅಂದ್ರೆ ಈಗ ತುಂಬಾ ಜನ ಏನ್ ಮಾಡ್ತಾರೆ, ಗ್ಯಾಮ್ಲಿಂಗ್ ಕಾಂಟೆಂಟ್ ಎಲ್ಲ ಮಾಡ್ತಾರೆ. ಓಕೆ, ಗ್ಯಾಮ್ಲಿಂಗ್ ಕಾಂಟೆಂಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ವಿಡಿಯೋಸ್ ಮಾಡಿದಾಗ ಈಗ ಹೊಸ ಅಪ್ಡೇಟ್ ತರ್ತಿದ್ರೆ ಮಾರ್ಚ್ 19ರಿಂದ ಏಜ್ ರಿಸ್ಟ್ರಿಕ್ಟೆಡ್ ಅಂತ ಅವ್ರಿಗೆ ಬರುತ್ತೆ. ಕಾರಣವೇನಂತ ಅಂದ್ರೆ ಈಗ ಅಂಡರ್ 18 ಯಾರ್ಯಾರು ಇದ್ದಾರೆ ಈ ರೀತಿ ಗ್ಯಾಮ್ಲಿಂಗ್ ಕಾಂಟೆಂಟ್ ಎಲ್ಲ ಶೋ ಮಾಡಲ್ವಂತೆ. ಸೊ ಅದೊಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಏಜ್ ರಿಸ್ಟ್ರಿಕ್ಟ್ ಮಾಡ್ತಾರೆ, ಅದ್ರ ಜೊತೆಗೆ ಪ್ಲಸ್ ಪರ್ಟಿಕ್ಯುಲರ್ ಏನಿದೆ ಆ ಪರ್ಟಿಕ್ಯುಲರ್ ವಿಡಿಯೋದು ಮಾನಿಟೈಸ್ ನ ಡಿಮಾನಿಟೈಸ್ ಮಾಡ್ಬೋದು ಅಥವಾ $1 ಬರ್ಬೋದು ಆ ಪರ್ಟಿಕ್ಯುಲರ್ ವಿಡಿಯೋಸ್ಗೆಲ್ಲ. ಓಕೆ, ಹುಷಾರಾಗಿರಿ ಯಾರ ಗ್ಯಾಮ್ಲಿಂಗ್ ಮಾಡ್ತಾ ಇದೀರಾ. ಈ ರೀತಿಯಲ್ಲಿ ನಿಮ್ಗೆ ಒಂದು ಮೇಜರ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಹೇಳಕ್ಕಾಗಲ್ಲ, ನಿಮ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೂಡ ಬರ್ಬೋದು. ಅಷ್ಟೇ ಅಲ್ಲ, ಗೂಗಲ್ ಅಲ್ಲಿ ಯಾವುದೇ ಒಂದು ಅನ್ವೆರಿಫೈಡ್ ಆಪ್ ಅಥವಾ ಗೂಗಲ್ ಪ್ಲೇ ಸ್ಟೋರ್ ಇರೋದಿಲ್ಲ ಆ ಪರ್ಟಿಕ್ಯುಲರ್ ಆಪ್ಸ್ ಎಲ್ಲ, ಅದನ್ನ ನೀವು ಹೋಗಿ ರಿವ್ಯೂ ಮಾಡ್ತೀರಾ ಅಂತ ಅಂದ್ರೆ ಅವು 200% ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಸೊ ಈ ಪಾಲಿಸಿ ಒಂದ್ ಸ್ವಲ್ಪ ದೊಡ್ಡದಾಗಿದೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಡೀಟೇಲ್ಸ್ ಬೇಕಂತ ಅಂದ್ರೆ ಒಂದ್ ಸೆಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಕಮೆಂಟ್ಸ್ ತಿಳಿಸಿ ಬೇಕಾದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಈ ಪಾಲಿಸಿ ಪೂರ್ತಿ ಪಿನ್ ಟು ಪಿನ್ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋ ಲಾಂಗ್ ಆಗುತ್ತೆ, ಅದ್ರಗೋಸ್ಕರ ಫ್ರೆಂಡ್ಸ್. ನೆಕ್ಸ್ಟ್ ಹೋಗೋಣ ಎರಡನೇ ಅಪ್ಡೇಟ್. ಇದು ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ. ಅದು ಬಂದ್ಬಿಟ್ಟು COVID-19 ಮಿಸ್ ಇನ್ಫಾರ್ಮೇಶನ್ ಪಾಲಿಸಿ. ಇದರ ಅರ್ಥ ಏನಂತ ಅಂದ್ರೆ ಈಗ COVID-19 ಬಗ್ಗೆ ತುಂಬಾ ಜನ ವಿಡಿಯೋ ಮಾಡ್ತಾರೆ. COVID-19 ಇಲ್ಲಿಂದ ಬಂತಂತೆ, ಚೈನಾದಲ್ಲಿ ಬಂತಂತೆ, ಈ ಸೈಂಟಿಸ್ಟ್ ಇವ್ರು ಮಾಡಿದ್ರಂತೆ, ಇದರಿಂದ COVID-19 ಬಂತಂತೆ. ಸೊ ಈ ರೀತಿ ಎಲ್ಲ ತುಂಬಾ ಏನ್ ಮಾಡ್ತಾರೆ, ತುಂಬಾ ಜನ ಫೇಕ್ ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ. ಹೌದು, ತುಂಬಾ ಜನ ಇರ್ತಾರೆ ಆತರ, ಅವ್ರ ಹೆಸರು ಹೇಳಕ್ ಇಷ್ಟ ಪಡಲ್ಲ ಅಷ್ಟೇ. ಬೇರೆ COVID-19 ಬಗ್ಗೆ ಅಲ್ಲ, ಇವನ್ ಯೂಟ್ಯೂಬ್ ಇನ್ಫಾರ್ಮೇಶನ್ ಕೂಡ ಅಷ್ಟೇ ಫೇಕ್ ಇನ್ಫಾರ್ಮೇಶನ್ ಕೊಡ್ತಾರೆ. ಹೌದು, ಈ ನೆಕ್ಸ್ಟ್ ಫ್ಯೂಚರ್ ನನ್ಗೆ ಅನ್ಸುತ್ತೆ ಯೂಟ್ಯೂಬ್ ಅವರು ಇನ್ಮೇಲೆ ಯಾರು ಯೂಟ್ಯೂಬ್ ಮಿಸ್ ಇನ್ಫಾರ್ಮೇಶನ್ ಕೊಡ್ತಾರೆ, ಯೂಟ್ಯೂಬ್ ಬಗ್ಗೆ ಎಲ್ಲ ಈ ಪಾಲಿಸಿ ಬಗ್ಗೆ ಆ ಪಾಲಿಸಿ ಬಗ್ಗೆ ಅಂತ ಏನೇನು ಮಿಸ್ ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರ ಮೇಲೆ ಕೂಡ ಸ್ಟ್ರೈಕ್ ಕೊಡ್ಬೋದು. ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ, ಹೊಸ ಪಾಲಿಸಿ ಬರ್ಬೋದು ಅಂತ ನನ್ನ ಪರ್ಟಿಕ್ಯುಲರ್ ಅಭಿಪ್ರಾಯ. ಸೊ ಮತ್ತೆ ಟಾಪಿಕ್ ಬರೋಣ. ಈಗ ಈ ಪರ್ಟಿಕ್ಯುಲರ್ COVID-19 ಬಗ್ಗೆ ಯಾರು ಮಿಸ್ ಇನ್ಫಾರ್ಮೇಶನ್ ಕೊಡ್ತಾರೆ, ಮಿಕ್ಸ್ ಗೈಡ್ ಕೊಡ್ತಾರೆ, ಪೂರ್ತಿ ಚೆಕ್ ಮಾಡ್ತೀವಿ. ಯೂಟ್ಯೂಬ್ ಆಲ್ಗೊರಿಥಮ್ ಕರೆಕ್ಟ್ ಆಗಿ ಅಕ್ಯುರೇಟ್ ಚೆಕ್ ಮಾಡುತ್ತೆ. ಸಿಗಾಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದೇ ಬರುತ್ತೆ. ಸೊ ಹುಷಾರಾಗಿರಿ, ಯಾವ್ದು ಕೂಡ ಮಿಸ್ ಇನ್ಫಾರ್ಮೇಶನ್ ಕೊಡಬೇಡಿ ಈ ಪರ್ಟಿಕ್ಯುಲರ್ COVID-19 ಬಗ್ಗೆ. ಸೊ ಇದ್ರ ಬಗ್ಗೆ ಕೂಡ ಡೆಡಿಕೇಟೆಡ್ ಆಗಿ ಪಾಲಿಸಿ ವಿಡಿಯೋ ಮಾಡ್ಬೇಕಂತ ಅಂದ್ರೆ ಕಮೆಂಟ್ಸ್ ತಿಳಿಸಿ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಪಾಲಿಸಿ ವಿಡಿಯೋ ಮಾಡ್ತೀನಿ. ಏನೇನಿದೆ ಇನ್ನ ಡೀಟೇಲ್ಸ್ ನಿಮ್ಗೋಸ್ಕರ ಅಲ್ಲಿ ಪಿನ್ ಟು ಪಿನ್ ನಿಮ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಹೋಗೋಣ ಮೂರನೇ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದು ಬಂದ್ಬಿಟ್ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂದ್ರೆ ಮಾನಿಟೈಸೇಷನ್. ಯೂಟ್ಯೂಬ್ ಮಾನಿಟೈಸೇಷನ್ ಅಲ್ಲಿ ಇರುವಂತ ಒಂದು ಅಪ್ಡೇಟ್. ಅದೇನಂತ ಅಂದ್ರೆ ಮಾರ್ಚ್ 10ನೇ ತಾರೀಕಿಂದ ಒಂದು ಹೊಸ ಅಪ್ಡೇಟ್ ಲಾಂಚ್ ಮಾಡ್ತಿದ್ದಾರೆ ಯೂಟ್ಯೂಬ್ ಅವರು. ಅದೇನಂತ ಅಂದ್ರೆ ಈಗ ತುಂಬಾ ಜನಕ್ಕೆ $1 ಬಂದ್ಬಿಡುತ್ತೆ. ಒಂದೊಂದ್ ಕಾರಣ ಇರುತ್ತೆ, ಒಂದೊಂದ್ ಕಾರಣ ಇರಲ್ಲ. ಓಕೆ, ಸುಮ್ನೆ ಒಂದ್ಸತಿ $1 ಬರುತ್ತೆ, ಇಲ್ಲ ಅಂತ ಅಂದ್ರೆ ಇನ್ನೂ ಒಂದ್ ಕಾರಣಕ್ಕೆ $1 ಬಂದಿರುತ್ತೆ. ಆದ್ರೆ ಅದನ್ನ ಫಿಕ್ಸ್ ಮಾಡಕ್ ಆಗ್ತಾ ಇರಲಿಲ್ಲ ತುಂಬಾ ಜನಕ್ಕೆ. ಓಕೆ, ಅದ್ರಗೋಸ್ಕರ ಏನ್ ಮಾಡ್ತಿದ್ದಾರೆ, ಈಗ ಒಂದು ಹೊಸ ಅಪ್ಡೇಟ್ ತರ್ತಿರುವಂತದ್ದು. ಅದೇನು $1 ಅಪೀಲ್ ಮಾಡ್ಬೋದು ನಾವು. ಓಕೆ, ಅಕಸ್ಮಾತ್ ಮಿಸ್ಟೇಕ್ ಆಗಿ ಬಂದ್ರು ಆ ಪರ್ಟಿಕ್ಯುಲರ್ $1 ಫಿಕ್ಸ್ ಮಾಡ್ಬೋದು ಅದನ್ನ. ಓಕೆ, ಸೊ ಮಿಸ್ಟೇಕ್ ಆಗಿ ಬರಬಾರ್ದು $1 ಅಂತ ಇನ್ನೂ ಸೇಫ್ಟಿ ಮೆಷರ್ಮೆಂಟ್ ತಗೋರುವಂತದ್ದು ಯೂಟ್ಯೂಬ್ ಅವರು. ಅದೇನೇನಂತ ಅಂದ್ರೆ ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಈಗ ಸಪೋಸ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಪ್ರೈವೇಟ್ ಅಥವಾ ಅನ್ಲಿಸ್ಟ್ ಅಲ್ಲಿ ಇರ್ತೀನಿ, ಆಮೇಲೆ 5 or 6 o'clock ನಾನು ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ 5 to 6 PM. ಓಕೆ, ಅವಾಗ ಅಪ್ಲೋಡ್ ಮಾಡ್ತೀನಿ ಅಲ್ಲ ವಿಡಿಯೋ, ಅಲ್ಲಿವರೆಗೂ ಅನ್ಲಿಸ್ಟೆಡ್ ಅಥವಾ ಪ್ರೈವೇಟ್ ನಲ್ಲಿ ಇಟ್ಟಿರ್ತೀನಿ. ಅನ್ಲಿಸ್ಟೆಡ್ ಪ್ರೈವೇಟ್ ಇದ್ರೂ ಪೂರ್ತಿ ಚೆಕ್ ಮಾಡ್ತೀವಿ ಯೂಟ್ಯೂಬ್ ಅಲ್ಗೊರಿಥಮ್. ಈ ವಿಡಿಯೋ ಮಾನಿಟೈಸೇಬಲ್ ಇದೆ, ಈ ವಿಡಿಯೋ ಮಾನಿಟೈಸೇಬಲ್ ಇಲ್ಲ, ಈ ವಿಡಿಯೋ ಚೆನ್ನಾಗಿದೆ, ಈ ವಿಡಿಯೋ ಚೆನ್ನಾಗಿಲ್ಲ ಅಂತ ಪೂರ್ತಿ ಒನ್ ಬೈ ಒನ್ ಡೀಟೇಲ್ ಆಗಿ ಅದು ಚೆಕ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ಆಡ್ ಸೂಟಬಿಲಿಟಿನ. ಸೊ ಈ ರೀತಿ ಚೆಕ್ ಮಾಡ್ತಾ ನಮಗೂ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ. ಕಾರಣವೇನಂತ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಾವು $1 ಅಪೀಲ್ ಮಾಡಬಹುದು. ಈ ರೀತಿ ತಪ್ಪು ಮಾಡಿಲ್ಲ, ನಾನು ಈ ರೀತಿ ಇದ್ಕೊಂಡಿದ್ದೀನಿ ತಪ್ಪ ಅಂತ ಹೇಳ್ಕೊಬಹುದು ನೀವು. ಮತ್ತೆ ಇದ್ರ ಜೊತೆಗೆ ಪ್ಲಸ್ ಇನ್ಮೇಲೆ $1 ಬಗ್ಗೆ ಏನು ಪ್ರಾಬ್ಲಮ್ಸ್ ಬರುವುದಿಲ್ಲ ಫ್ಯೂಚರ್ ಅಲ್ಲಿ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಈ ಪಾಲಿಸಿ ಬಗ್ಗೆ ಡೀಟೇಲ್ಸ್ ಇನ್ನೂ ಬೇಕಂತ ಅಂದ್ರೆ ಕಮೆಂಟ್ಸ್ ತಿಳಿಸಿ. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ, ಪೂರ್ತಿ ಆ ಪಾಲಿಸಿ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟ ಆಯ್ತು ವಿಡಿಯೋ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದ್ರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಇಷ್ಟ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.